ಹೇಳಿ ಮೇಡಮ್. ಗೌತಮ್ ಬಂದಿದ್ರಾ? ನಾನು ಹೇಳಿದ ಥರನೇ ನೀವು ಮಾಡಿದ್ರಲ್ವಾ? ಹಾಂ ಮ್ಯಾಮ್, ಬಂದಿದ್ರು. ನೀವು ಹೇಳ್ದಾಗೆ ಹೇಳಿ ಕಳಿಸಿದ್ದೀನಿ. ಹೇಳಲೇಬೇಕಲ್ಲ, ನಿಮ್ಮ ಹೆಸರಲ್ಲಿ ಒಂದು 10 ಬೆಡ್ ಎಕ್ಸ್ಟ್ರಾ ಹಾಕ್ಸ್ಕೊತಿದ್ದೀವಿ. ನೀವೇ ಪ್ರಾಮಿಸ್ ಕೂಡ ಮಾಡಿದ್ರಲ್ಲ. ಖಂಡಿತವಾಗ್ಲೂ ಆಗತ್ತೆ. ನಾನು ಪ್ರಾಮಿಸ್ ಮಾಡಿದ್ದೀನಿ ಅಂತಂದರೆ ಅದ್ರ ವ್ಯವಸ್ಥೆ ಮಾಡ್ತೀನಿ. ಆದರೆ ನಾನು ಹೇಳಿದ ಥರ ನೀವು ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಮೇಡಮ್, ಡೌಟಾ? ಡೌಟ್ ಅಂತಲ್ಲ, ಆದರೆ ಗೌತಮ್ ಮನೆಗೆ ಬಂದಮೇಲೆ ಅವ್ನು ನಾರ್ಮಲ್ ಆಗೇ ಇದ್ದಾನೆ. ಅವನ ಮುಖದಲ್ಲಿ ಯಾವ ಬೇಜಾರು ಇಲ್ಲ, ಫ್ರಸ್ಟ್ರೇಷನ್ಸ್ ಏನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ನಾನು ಹೇಳಿದ್ದನ್ನು ನೀವು ಕರೆಕ್ಟಾಗಿ ಮಾಡಿದ್ದೀರಾ ತಾನೆ? ಹಾಂ ಮ್ಯಾಮ್, ಭೂಮಿಕಾಗೆ ಮಗು ಆಗೋ ಚಾನ್ಸಸ್ ಇಲ್ಲ. ನೀವೇನಾದರೂ ಆ ಪ್ರಯತ್ನ ಕೈ ಹಾಕಿದ್ರೆ ಬುದ್ಧಿಮಾಂದ್ಯ ಮಗು ಆಗುತ್ತೆ, ಅಂಗವಿಕಲ ಆಗುತ್ತೆ ಅಂತ ನೀಟಾಗಿ ಬ್ರೈನ್ ವಾಶ್ ಮಾಡಿ ಕಳಿಸಿದ್ದೀನಿ. ಭಯ ಅನ್ನೋದನ್ನ ಅವ್ರ ಮನಸ್ಸಲ್ಲಿ ಬಿಟ್ಟಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ಆ ಭಯನೇ ಅವ್ರನ್ನೆಲ್ಲ ನೋಡ್ಕೊಳ್ಳುತ್ತೆ. ಗುಡ್, ನನಗೀಗ ಸಮಾಧಾನ ಆಯಿತು. ಥ್ಯಾಂಕ್ ಯು. ಓಕೆ ಮ್ಯಾಮ್. ಸಿಸ್ಟರ್, ಏನತ್ತೆ? ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಆಫ್. ನಾವು ಹೇಳ್ದಾಗೆ ಮಾಡಿದ್ದಾರೆ. ಅಪ್ಪೋ, ದೊಡ್ಡ ತಲ್ಲ ಒಂದು ಪರಿಹಾರ ಆದಂಗೆ ಆಯಿತು ಅಲ್ಲೋ ಸಿಸ್ಟರ್? ಹಾಂ, ಏನು ಯಾವ ಚಿಂತೆನೂ ಇಲ್ಲ. ಇನ್ನು ಮುಂದೆ ನೆಮ್ಮದಿಯಾಗಿರ್ಬೋದು. ಸಿಸ್ಟರ್, ಏನೇ ಹೇಳು, ನಿನ್ನ ಪ್ಲ್ಯಾನ್ ಅಂದ್ರೆ ಪ್ಲ್ಯಾನ್. ಯಾವ ಸ್ವಿಚ್ ಹಾಕಿದ್ರೆ ಯಾವ ಲೈಟ್ಸ್ ಆನ್ ಆಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಮಾಸ್ಟರ್ ಪ್ಲ್ಯಾನ್ ಮಾಡೋದೊಂದು ಆರ್ಟ್ ಅಂತ ಆದರೆ ನೀನು ಮಾಸ್ಟರ್ ಆಫ್ ಆರ್ಟ್ ಮಾಡಿದೀಯ. ಮನೆ ಹಾಳು ಕೆಲಸದಲ್ಲಿ ಕೆಡ್ಡ ತೋಡೋದ್ರಲ್ಲಿ ಎತ್ತಿದ ಕೈ ನೀನು. ಅಂದರೆ ನಾನು ಮನೆ ಹಾಳಿನಾ? ಅಯ್ಯೋ ಸಿಸ್ಟರ್, ಆಗಲ್ಲ. ಅದು ಫ್ಲೋಲ್ ಬಂದ್ಬಿಡ್ತಷ್ಟೇ. ನಾನು ಅರ್ಥದಲ್ಲಿ ಹೇಳಲೇ ಇಲ್ಲ. ಮತ್ತೆ ಯಾವ ಅರ್ಥದಲ್ಲಿ ಹೇಳಿದೆ? ಆದ್ರೆ ಮನೆ ಹಾಳಿ ಅಂದ್ರೆ ಯಾವ ಹಾಳಾದ ಮನೆಯಲ್ಲೂ ನೀನು ಹೋಗಿ ಉದ್ಧಾರ ಮಾಡ್ತೀಯ ಅಂತ. ಇರ್ಲಿ ಬಿಡು, ಏನೋ ಒಂದು ಹೇಳಿ ತೇಪೆ ಹಚ್ಚಕ್ ನೋಡ್ಬೇಡ. ಅಪ್ಪ, ಬೀಳೋ ಬಾಮಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು. ಸದ್ಯ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಅವ್ರಿಗೆ ಮಕ್ಕಳಾಗಲ್ಲ ಅಂತ ಅವ್ರ ಮನಸ್ಸಲ್ಲಿ ತುಂಬಿದ್ದಾಯ್ತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಆ ಸುಳ್ಳನ್ನು ನಿಜ ಮಾಡ್ತೀನಿ. ಎಂಥ ಗೇಮ್ ಮಾಡ್ತೀನಿ ಅಂತ ನೋಡ್ತಾ ಇರು. ಅಂದ್ರೆ ಇದು ಬರೀ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ. ಹೌದಣ್ಣ, ಇದು ಬರೀ ಫೌಂಡೇಶನ್ ಅಷ್ಟೇ. ಇದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬಿಲ್ಡಿಂಗ್ ಕಟ್ತಾ ಹೋಗ್ತೀನಿ. ಬಿಲ್ಡಿಂಗ್ ಅಲ್ಲ, ಸುಳ್ಳಿನ ಸೌದನೆ ಕಟ್ತೀಯ ಅನ್ನು. ಸೂಪರ್ ಸಿಸ್ಟರ್, ಸೂಪರ್. ಕಂದ, ಜೀವಂಗೆ ಫೋನ್ ಮಾಡಿದ್ಯಾ? ಇಷ್ಟೊತ್ತಿಗೆ ಬರ್ಬೇಕಾಯ್ತಲ್ವಾ ಅವನು? ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ ಮಾವ. ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ಬಂದಾರ ನೋಡಿ. ಬಾರೋ ಅಪ್ಪ, ಸ್ವೀಟ್ ತಗೊಳ್ಳಿ. ಸ್ವೀಟಾ? ಯಾಕೆ? ಮೊದಲು ಸ್ವೀಟ್ ತಿನ್ನಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಆಮೇಲೆ ಸ್ವೀಟ್ ಅಷ್ಟೇ ಸ್ವೀಟ್ ಆಗಿರೋ ಸುದ್ದಿ ಹೇಳ್ತೀನಿ, ಸರಿನಾ? ತಗೊಳ್ಳಿ. ಏನ್ ವಿಷಯ ಅಂತ ಈಗ ಹೇಳು. ಅದೇ ಮಹಿ, ಹೇಳಿದ್ನಲ್ಲ, ನನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ಗೆ ಪ್ಲಾನ್ ಪ್ರೆಸೆಂಟ್ ಮಾಡಿದ್ದೆ ಅಂತ. ಅದೆಲ್ರಿಗೂ ಇಷ್ಟ ಆಗಿದೆ, ಇಂಪ್ರೆಸ್ ಆಗಿದ್ದಾರೆ. ಪ್ಲಾನ್ ಎಲ್ಲ ಓಕೆ ಆಗಿ ಇನ್ವೆಸ್ಟ್ಮೆಂಟು ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ಕಂಪ್ನಿ ದೊಡ್ಡದಾಗಿ ಬೆಳೆಯುತ್ತೆ. ಕಂಪ್ನಿ ಜೊತೆ ನಾವು ಬೆಳಿತೀವಿ. ಇದು ಆ ಖುಷಿಗೆ. ನೋಡ್ತಾ ಇರಿ, ಇಷ್ಟು ದಿನದೊಂದು ಲೆಕ್ಕ ಆದ್ರೆ ಇನ್ನು ಮುಂದೆ ಬೇರೆನೇ ಲೆಕ್ಕ. ಮಹಿ, ಇಷ್ಟು ಖುಷಿಯಾಗಿರೋ ವಿಷಯ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಡಲ್ ಆಗಿದೆಯಲ್ಲ? ಅದು ಫುಲ್ ಇನ್ವೆಸ್ಟ್ಮೆಂಟು ಅವರೇ ಮಾಡ್ತಿದ್ದಾರೆ. ಆ್ಯಂಡ್ ಸೆಕ್ಯೂರಿಟಿಗೆ ಅಂತಾನೂ ಏನೂ ಕೊಡ್ತಿಲ್ಲ. ಮುಂದೆ ಏನಾದರೂ ಕಾಂಪ್ಲಿಕೇಶನ್ಸ್ ಆಗುತ್ತಾ ಅಂತ. ಓ, ಅದ ನಿನ್ ಯೋಚನೆ. ಡೋಂಟ್ ವರಿ, ಅದೆಲ್ಲ ಟೇಕ್ ಕೇರ್ ಆಗಿದೆ. ಈ ಸಲ ಲಾಸ್ಟ್ ಸಲ ತರ ಆಗಲ್ಲ. ನಮ್ಮ ಕಂಪ್ನಿ ಶೇರ್ಸ್ನ ಅವ್ರಿಗೆ ಕೊಡ್ತಿದ್ದೀವಿ 50-50. ಇನ್ಮೇಲೆ ಅವರು ನಮ್ಮ ಇನ್ವೆಸ್ಟರ್ ಮಾತ್ರ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್ ಕೂಡ. ಆದರೆ ಕಂಪ್ನಿನ ನೋಡ್ಕೊಳ್ಳೋದು, ಮ್ಯಾನೇಜ್ ಮಾಡೋದು ನಾನಾಗಿರ್ತೀನಿ. ಅಲ್ಲ ಕಣೋ ಜೀವ, ನೀನು ಕಷ್ಟಪಟ್ಟು ಈ ಕಂಪ್ನಿನ ಬೆಳೆಸಿದ್ಯಾ. ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ. ನಿನ್ನ ಟ್ಯಾಲೆಂಟಿಂದ ಕಂಪ್ನಿನ ಬೆಳೆಸಿದ್ಯಾ. ಅಂದಮೇಲೆ ಸಿಂಹ ಪಾಲು ನಿನಗೆ ಸಿಗಬೇಕು. ದುಡ್ಡು ಯಾರು ಬೇಕಾದರೂ ಕೊಡ್ತಾರೆ, ಆದರೆ ಟ್ಯಾಲೆಂಟು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ವಲ್ಲ. ಅಪ್ಪ, ಏನು ಮಾಡೋದು? ಟ್ಯಾಲೆಂಟ್ ಬೆಟ್ಟದಷ್ಟಿರುತ್ತೆ, ಆದರೆ ಅದಕ್ಕೆ ತಕ್ಕ ಹಾಗೆ ಬೆಟ್ಟದಷ್ಟು ದುಡ್ಡು ಇರಬೇಕಲ್ವಾ?
ದುಡ್ಡಿರೋ ಕಡೆ ಟ್ಯಾಲೆಂಟ್ ಇರಲ್ಲ, ಹಸಿವಿರೋ ಕಡೆ ಮಾತ್ರ ಟ್ಯಾಲೆಂಟ್ ಹುಟ್ಟೋದು. ನನಗೆ ಬೆಳಿಬೇಕು ಅನ್ನೋ ಹಸಿವು ತುಂಬಾನೇ ಇದೆ ಅಪ್ಪ, ಆದ್ರೆ ಅದಕ್ಕೆ ತಕ್ಕ ಹಾಗೆ ಇನ್ವೆಸ್ಟ್ ಮಾಡೋದಕ್ಕೆ ನನ್ನ ಕೈಲಿಂದ ಆಗಲ್ಲ. ಲೋನ್ ಅಂತೆಲ್ಲ ಹೋದ್ರೆ ತುಂಬಾನೇ ದುಬಾರಿ ಆಗುತ್ತೆ. ಲೋನಿಗೆ ಅಂತ ಇಂಟ್ರೆಸ್ಟ್ ಕೊಟ್ಟೋ ಬದಲು ಶೇರ್ಸ್ನ ಕೊಟ್ಟು ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ಳೋದು ಒಳ್ಳೆ ಐಡಿಯಾ ಅಲ್ವಾಪ. ನಮಗೆ ಇಂಟ್ರೆಸ್ಟು ಉಳಿಯುತ್ತೆ, ಆ ಬರ್ಡನೂ ಇರಲ್ಲ. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಬಿಸ್ನೆಸ್ ಅಂದಮೇಲೆ ಏರಿಳಿತಗಳು ಇದ್ದೇ ಇರುತ್ತೆ. ಯಾವಾಗಲೂ ಕಂಪನಿ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಲಾಸು ಆಗತ್ತೆ. ಅಂಥ ಟೈಮಲ್ಲಿ ಸಾಲದಲ್ಲಿರೋದಕ್ಕಿಂತ ಮೂಲದಲ್ಲಿರೋದು ಒಳ್ಳೆಯದು.